ಅವ್ರನ್ನ ಕಳ್ಕೊಳ್ಳೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಹಾಗೇನಾದರೂ ಆದರೆ ನನ್ನ ಜೀವನೇ ಹೊರಟೋಗ್ಬಿಡುತ್ತೆ. ಇವ್ರನ್ನ ನಾನು ಜೋಪಾನವಾಗಿ ಕಾಪಾಡ್ಕೊತೀನಿ, ಪ್ರೀತಿಯಿಂದ ನೋಡ್ಕೊತೀನಿ. ಏನ್ ನಡೀತಾ ಇದೆ ಇಲ್ಲಿ? ಇವ್ರಿಗೆ ಸಹಾಯ ಮಾಡೋಣ ಅಂತ ಬಂದ್ರೆ ನಮ್ಮ ಜೀವನನೇ ಹಾಳಾಗ್ತಾ ಇದೆ. ಇಲ್ಲ, ಮೊದಲು ನಾನು ನನ್ನ ಜೀವನನ ಉಳಿಸ್ಕೋಬೇಕು, ಇಲ್ಲಾಂದ್ರೆ ನನ್ನ ಜೀವನ ನಾಶ ಆಗೋಗ್ಬಿಡುತ್ತಷ್ಟೆ. ನನ್ನ ಸುಪ್ಪನ್ನ ನಾನು ಉಳಿಸ್ಕೋಬೇಕು. ಈ ಅಂಜಲಿಗೆ ಸುಪ್ಪು ಮೇಲೆ ಆಗಿರೋದು ಪ್ರೀತಿ ಅಲ್ಲ, ಅವನು ಇವಳಿಗೆ ಸಹಾಯ ಮಾಡಿದ್ದಾನೆ ಅಂತ ಅವನ ಬಗ್ಗೆ ಇಷ್ಟ ಆಗಿದೆ ಅಷ್ಟೆ. ಅದನ್ನ ಇವಳು ಪ್ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಅವನ್ ಯಾರೋ ಮೋಸ ಮಾಡ್ದ ಅಂತ ಅವನ ಸ್ಥಾನದಲ್ಲಿ ಸುಬ್ಬುನ ನೋಡೋಕ್ ಪ್ರಯತ್ನ ಪಡ್ತಿದ್ದಾಳೆ. ನಾನು ನನ್ನ ಸುಬ್ಬುನ ಬಿಟ್ಕೊಡಲ್ಲ, ನಾನು ಅವನನ್ನ ಉಳಿಸ್ಕೊಳ್ಳೇಬೇಕು. ನಮ್ಮ ಅಂಜಲಿಗೂ ಅಳಿಯಂದ್ರಿಗೂ ಮರುಮದುವೆ ಮಾಡ್ಸೋಣ ಅಂತ ತೀರ್ಮಾನ ಮಾಡಿ. ಏನ್ ಮಾಡ್ಲಿ ಈಗ? ನನ್ನ ಸುಬ್ಬುನ ನಾನು ಹೆಂಗ್ ಉಳಿಸ್ಕೊಳ್ಳಿ? ಹೌದು, ಈಗಲೇ ಹೋಗಿ ಸತ್ಯ ಹೇಳ್ಬಿಡ್ತೀನಿ. ಏನು ನೀವು ಹೋಗ್ತಾ ಇರೋ ರಭಸ ನೋಡಿದ್ರೆ ಈ ಮನೆಯನ್ನ ತೊರೆದು ಹೋಗ್ತಾ ಇದೀರಿ ಅಂತ ಕಾಣಿಸ್ತಾ ಇದೆ. ವೆರಿ ಜೀವನಲಾಗಿ ಕಾಂತಮ್ಮ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಮನೆಯವ್ರು ಎಲ್ರು ಸುಬ್ಬುಗೂ ಅಂಜಲಿಗೂ ಮದ್ವೆ ಮಾಡಿಸ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ. ಈಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಕಡೆ ಇವ್ರಿಗೆ ಸತ್ಯ ಹೇಳೋಣ ಅಂದ್ರೆ ಇವರೆಲ್ಲರೂ ನಂಬ್ಕೊಂಡ್ಬಿಡ್ತಾರೆ. ಹೇಳಿಲ್ಲ ಅಂದ್ರೆ ನನ್ ಸುಬ್ಬುನ ನಾನು ಕಳ್ಕೊಂಡ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಎಂಥ ಪರಿಸ್ಥಿತಿ ಮೇಡಮ್ ಅವರೇ ನಿಮ್ದು. ಹೌದು ಕಾಂತಮ್ಮ, ನಾನೇನಾದ್ರೂ ನನ್ನ ಸುಬ್ಬುನ ಕಳ್ಕೊಂಡ್ಬಿಟ್ರೆ ನನ್ನ ಜೀವನನೇ ಉಳಿಯಲ್ಲ. ಇವ್ರಿಗೆಲ್ಲ ಒಳ್ಳೇದ್ ಮಾಡೋಣ ಅಂತ ಬಂದ್ರೆ ನಮಗೆ ಕೆಟ್ಟದಾಗ್ತಿದೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಸತ್ಯ ಮುಚ್ಚಿಟ್ರೆ ಅದು ದೊಡ್ಡ ತಪ್ಪು. ನಾನು ಈಗಲೇ ಹೋಗಿ ಸತ್ಯ ಹೇಳೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀವು ನನ್ನ ಜೊತೆಗೆ ಬನ್ನಿ, ಇಬ್ರು ಸೇರಿ ಸತ್ಯ ಹೇಳೋಣ, ಅವಾಗ ಎಲ್ರು ನಂಬ್ತಾರೆ. ಏನು, ನಾನು ನಿಮ್ ಜೊತೆಗೆ ಬಂದು ಸತ್ಯ ಹೇಳ್ಬೇಕಾ? ಮೇಡಮ್ ಅವರೇ, ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಅಂತ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆ ಕಾಂತಮ್ಮ, ಈಗ ನಾವು ಹೋಗಿ ಸತ್ಯ ಹೇಳಿಲ್ಲ ಅಂದ್ರೆ ಸುಬ್ಬುನ ಕಳ್ಕೊಂಡ್ಬಿಡ್ತೀವಿ. ಪರವಾಗಿಲ್ಲ, ನೀವು ಇಲ್ಲೇ ಇರಿ, ನಾನು ಈಗಲೇ ಹೋಗಿ ಸತ್ಯ ಹೇಳ್ಬಿಡ್ತೀನಿ ಅಷ್ಟೇ. ಇದೇನಿದು ಕತೆ ಬೇರೆ ತರ ಟ್ವಿಸ್ಟ್ ಆಗ್ತಿದೆ. ಬನ್ನಿ ಇಲ್ಲಿ. ನೀವು ಹೋಗ್ಬೇಡಿ, ಯಾರನ್ನು ತಡಿಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಕಾಂತಮ್ಮ, ನನ್ನ ತಡಿಬೇಡಿ. ನಾನು ಇವತ್ತೇ ಮನೆ ಯಜಮಾನ್ರಿಗೆ ಸತ್ಯ ಹೇಳಲೇಬೇಕಷ್ಟೇ. ಮೇಡಮ್ ಅವರೇ, ಈ ಮದುವೆ ನಡೆಯುತ್ತೆ. ಈ ಮದುವೆನ ಯಾರು ತಡಿಬಾರ್ದು, ನೀನು ಕೂಡ ತಡಿಬಾರ್ದು. ಏನ್ ಬರೋದಿರ್ತಯ್ಯ ಸದ್ಯ. ಈ ಮನೆ ಮನುಷ್ಯ ಯಾವಾಗ್ಲೂ ಗೋನ್ ಹಿಡ್ಕೊಂಡು ಓಡಾಡ್ತಾನೆ ಅಂತ ಈ ಸ್ಪ್ರೇ ಔಷಧಿ ಇಟ್ಕೊಂಡಿದ್ದೆ. ಪರವಾಗಿಲ್ಲ, ಅದು ಇವಾಗ ಉಪಯೋಗಕ್ಕೆ ಬಂತು. ಸಾರಿ ಮೇಡಮ್ ಅವರೇ, ನಾಳೆ ಮದುವೆ ಆಗೋ ತನಕ ನೀವು ಇದೇ ರೀತಿ ರೆಸ್ಟ್ ಮಾಡ್ತಾ ಇರಿ. ಅಳಿಯಂದ್ರೆ ಎಲ್ಲಿಗೆ ಹೋಗ್ಬಿಟ್ರು? ಅಳಿಯಂದ್ರೆ, ಅಳಿಯಂದ್ರೆ, ಕಾಂತಮ್ಮ, ಇಲ್ಲೇನ್ ಮಾಡ್ತಿದ್ದೀರಿ? ಈ ಕರ್ಟನ್ ತುಂಬಾ ಚೆನ್ನಾಗಿತ್ತು, ಇದನ್ನು ನಮ್ಮ ಮುಂಬೈ ಮನೆಗೆ ಹಾಕ್ಸೋಣ ಅಂತ. ತರಿಸಿ ಆದ್ರೆ ಇದನ್ನ ಮುಂಬೈಯಿಂದ ತರಿಸಿದ್ದಲ್ಲ, ಮತ್ತೆ ಮೈಸೂರಿನಿಂದ ತರಿಸಿದ್ದು. ಓ, ಮೈಸೂರಿಂದ? ನಾನು ಅಲ್ಲಿದ್ದರೆ ತರಿಸ್ಕೊತೀನಿ. ಕಾಂತಮ್ಮ, ತರಿಸೋದು ಮುಖ್ಯ ಅಲ್ಲ, ಇದು ಕೈಮಗ್ಗದಲ್ಲಿ ತಯಾರಿಸಿರೋದು. ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ. ಕ್ವಾಲಿಟಿ ನಾನು ನೋಡ್ಕೋತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಕಾಂತಮ್ಮ, ಮುಂಬೈ ಜನ ಮೆಷಿನಲ್ಲಿ ತಯಾರಾಗಿರೋ ಪ್ರಾಡಕ್ಟ್ಗೆ ಮನಸೋಲ್ತಾರೆ. ಆದರೆ ನಾವು ಮಾನವೀಯ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಿರೋ ಮನುಷ್ಯ ಕೈಮಗ್ಗದಲ್ಲಿ ತಯಾರಿಸಿರೋದನ್ನ ತರಿಸಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡ ಮನಸ್ಸು, ದೊಡ್ಡ ಕೂಡ ನಿಮ್ದು. ನೀವೆಲ್ಲ ಹೋಗ್ತಾ ಇದ್ರಲ್ಲ, ನಾನು ನಿಮ್ಮ ದಾರಿಗೆ ಅಡ್ಡ ಬಂದ್ಬಿಟ್ಟೆ. ಇಲ್ಲ ಪರವಾಗಿಲ್ಲ. ಅಳಿಯಂದ್ರೆಲ್ಲೋ ಕಾಣ್ತಿಲ್ವಲ್ಲ? ಕಾಣ್ತಿಲ್ವಾ? ಎಲ್ಲಿಗೆ ಹೋಗಿರ್ಬೋದು? ಮೈ ಆಫೀಸರ್. ಸಿಗಾಕ ಮಾಡ್ತಿದ್ನು. ಬನ್ನಿ ಮೇಡಮ್, ನಾನು
ಈ ತಾಯಿನ ಎತ್ಕೊಂಡು ಹೋಗೋದು ಒಂದೇ, ಕಲ್ಲು ಎತ್ಕೊಂಡು ಹೋಗೋದು ಒಂದೇ. ಸರ್ ನಮಸ್ಕಾರ. ಇದು ದೀಪಕ್ ಅಂತ ಯಾವ್ದಾದ್ರು ಹುಡುಗ ಇಲ್ಲ ಸರ್, ಇಲ್ಲಿ ಯಾರು ಬಂದಿಲ್ವಲ್ಲ ಸರ್. ಅಲ್ಲ, ಅವನು ಮುಂಬೈಯಿಂದ ಬಂದು ಜಾಯ್ನ್ ಆಗಿದ್ದಂತೆ. ಇಲ್ಲ ಸರ್, ಅಂತ ಯಾರು ಬಂದಿಲ್ಲ ಸರ್ ಇಲ್ಲಿ. ಸರ್ ಒಂದು ನಿಮಿಷ, ಇಲ್ಲಿ ದೀಪಕ್ ಅಂತ ಬಾಂಬೆಯಿಂದ ಬಂದಿದ್ರು. ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಸರ್ ಇಲ್ಲಿ ರೀಸೆಂಟಾಗಿ ದೀಪಕ್ ಅಂತ ಯಾರಾದ್ರು ಬಾಡಿಗೆ ಮನೆ ತಗೊಂಡಿದ್ದಾರಾ? ಇಲ್ಲ, ಗೊತ್ತಿಲ್ಲ ಸರ್. ಹಲೋ ಸುಬ್ಬು. ಮತ್ತು ದೀಪಕ್ ಎಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲೂ ಹುಡುಕ್ತೆ, ಅವ್ನು ಹೋಗ್ತಿದ್ದಿದ್ದು ಹೋಟ್ಲು, ಅವ್ನು ಬರ್ತಾ ಇದ್ದಿದ್ದು ಬೇಕ್ರಿ, ಇನ್ನೂ ಸುಮಾರು ಜಾಗದಲ್ಲಿ ಹುಡುಕ್ತೆ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ನಾನು ಅಷ್ಟೇ ಸುಬ್ಬು, ಅವ್ನು ಇದ್ದಿದ್ದ ಜಾಗದಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹುಡುಕ್ದೆ. ಅವ್ನ ಬಗ್ಗೆ ಯಾರಿಗೂ ಇನ್ಫಾರ್ಮೇಷನೇ ಗೊತ್ತಿಲ್ಲ. ಒಂದು ಇನ್ಫಾರ್ಮೇಷನ್ ಅಂತೂ ಪಕ್ಕ ಆಯಿತು, ಈಗ ಸದ್ಯಕ್ಕೆ ಅವ್ನು ಇಲ್ಲಿ ಇಲ್ವಂತೆ. ನೀವೆಲ್ಲಿದ್ದೀರ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. 2 ನಿಮಿಷ ವೆಯ್ಟ್ ಮಾಡಿ ಅಷ್ಟೇ. ಬೇಡ ಮುತ್ತು, ನೀವೆಲ್ಲಿದ್ರೆ ಅಲ್ಲೇ ರೀ, ನಾನೇ ಬರ್ತೀನಿ ಒಂದು ಸ್ವಲ್ಪ ಹೊತ್ತು. ಸರಿ ಸರಿ ಬನ್ನಿ. ಈಗ ಏನು ಮಾಡೋದು ಸುಬ್ಬು? ಆ ದೀಪಕ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಲ್ವಲ್ಲ, ಅವನ ಬಗ್ಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಸರಿಯಾಗಿದೆ ಮುತ್ತು. ನಾನು ಹೇಳಿದ್ನಲ್ಲ, ಅವನು ಕೆಲಸ ಮಾಡ್ತಿದ್ದ ಜಾಗ, ಅವ್ನು ಹೋಗ್ತಿದ್ದ ಹೋಟ್ಲು ಎಲ್ಲ ಕಡೆ ಹುಡುಕ್ತೆ. ಜೊತೆಗೆ ಜೂಜು, ಇಸ್ಪಿಟ್ಟು, ಕುಡ್ತಾ ಅಂತ ಒಂದಷ್ಟು ಕೆಟ್ಟ ಚಟಗಳನ್ನ ಮೈಗತ್ತಿಸ್ಕೊಂಡಿದ್ದ. ಆ ಜಾಗದಲ್ಲೂ ಹೋಗಿ ಹುಡುಕ್ತೆ. ಅಯ್ಯೋ ದೇವ್ರೆ, ಅವ್ನು ಇಷ್ಟೆಲ್ಲ ದುಶ್ಚಟಗಳಿದೆಯಾ? ಆ ದೀಪಕ್ಕು ನೀವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ. ಅವನ ಮೇಲೆ ಎಲ್ಲೂ ಒಳ್ಳೆ ಒಪಿನಿಯನ್ನೇ ಇಲ್ಲ, ಬರೀ ಕೆಟ್ಟ ಒಪಿನಿಯನ್ ಇದೆ. ಅವ್ನು ದುಡ್ಡುಗೋಸ್ಕರ ಏನು ಬೇಕಂದ್ರೂ ಮಾಡ್ತಾನಂತೆ, ಅಷ್ಟು ದೊಡ್ಡ ಫ್ರಾಡ್ ಅಂತ ಅವನು. ಅಯ್ಯೋ, ಇಂಥವನ್ನ ನಮ್ಮ ಅಂಜಲಿ ಅಮ್ಮವ್ರು ಹೇಗೆ ಪ್ರೀತಿಸಿದ್ರು, ಹೇಗೆ ಮದುವೆ ಆದರು? ಅದ್ರ ಹಿಂದೆ ದೊಡ್ಡ ಪಿತೂರಿನೇ ಇದೆ ಮುತ್ತು. ಆ ದೀಪಕ್ ದುಡ್ಡು ಕೊಟ್ಟು ಅಂಜಲಿ ಅವ್ರ ಹಿಂದೆ ಪ್ರೀತಿ ನಾಟಕ ಮಾಡಕ್ ಬಿಟ್ಟಿದ್ದೆ ರಾಜೇಶ್ವರಿ. ಏನು ಹೇಳ್ತಾ ಇದ್ದೀರಾ ಸುಬ್ಬು? ಹೌದು ಮುತ್ತು, ಆ ದೀಪಕ್ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವನೇ ನನಗೆ ಈ ವಿಷಯ ಎಲ್ಲ ಹೇಳಿದ್ದು. ಅಯ್ಯೋ ದೇವ್ರೆ, ನಮ್ಮ ತಲೆಯವರ ಜೊತೆ ಇಟ್ಕೊಂಡು ನಮ್ಮ ತಲೆಯವರಿಗೆ ಮೋಸ ಮಾಡ್ತಿದ್ದಾರಲ್ಲ, ಇಂಥ ನಂಬಿಕೆ ದ್ರೋಹಿಗಳನ್ನ ಸುಮ್ಮನೆ ಬಿಡಬಾರ್ದು ಸುಬ್ಬು. ಈಗಲೇ ಹೋಗಿ ಅವಳು ಕೊಂದು ಹಾಕ್ಬಿಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಈಗ ನಾವು ದುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ.